ಈ ಸೈಲೇಜನ್ನು ಮೆಕ್ಕೆಜೋಳದ ಕಡ್ಡಿಯಿಂದ ತಯಾರು ಮಾಡ್ತೀವಿ. ಕಡ್ಡಿನ ದೂರದಿಂದನೇ ತರಿಸ್ತೀವಿ. ಕಡ್ಡಿನ ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದನ್ನು ಸಹ ನಾವು ಗಮನಿಸ್ತೀವಿ. ಮಿಷನ್ಗೆ ಹಾಕಿದಾಗ ಆ 5 mm ಗಾತ್ರಕ್ಕೆ ಎಲ್ಲಾನು ಪೀಸ್ ಆಗುತ್ತೆ. ಹಸುಗಳ ಆರೋಗ್ಯನೂ ಚೆನ್ನಾಗಿರ್ತದೆ. ಓಪನ್ ಮಾಡ್ದಂಗೆ 2 years ಇಟ್ಟರು ಏನೂ ಪ್ರಾಬ್ಲಮ್ ಆಗಲ್ಲ. ಹಸುಗಳನ್ನ ನಾವು ದಿವಸ ಪೂಜೆ ಮಾಡ್ತೀವಿ. ಅದ್ರ ಬದಲಿಗೆ ಹಸುಗಳಿಗೆ ರಸಮೇವನ್ನು ಕೊಟ್ಟು ಅವುಗಳ ಸಂರಕ್ಷಣೆ ಮಾಡೋದು, ಪೋಷಣೆ ಮಾಡಬೇಕು ಅನ್ನೋ ಉದ್ದೇಶ ನನ್ನ ಮನಸ್ಸಿನಲ್ಲಿತ್ತು. ನಾನು ದೊಡ್ಡಯ್ಯ ಅಂತ ಹೇಳಿಬಿಟ್ಟು ಮುಂಚೆ ಸರ್ಕಾರಿ ಸೇವೆಯಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀನಿ. ಈ ನಿವೃತ್ತಿ ನಂತರ ಈ ಜಾಗದಲ್ಲಿ SV ಫಾರ್ಮ್ಸ್ ಆ್ಯಂಡ್ ಫುಡ್ಸ್ ಅಂತ ಹೇಳ್ಬಿಟ್ಟು ನಾವು ರಸಮೇವು ತಯಾರು ಘಟಕವನ್ನು ಪ್ರಾರಂಭ ಮಾಡಿದ್ದೀನಿ. ಈ ಸೈಲೇಜನ್ನು ಮೆಕ್ಕೆಜೋಳದ ಕಡ್ಡಿಯಿಂದ ತಯಾರು ಮಾಡ್ತೀವಿ. ನಮ್ಮ ಲೋಕಲ್ನಲ್ಲೂ ಸಾಕಷ್ಟು ಕಡ್ಡಿಗಳು ದೊರೆಯುತ್ತೆ, ಆದರೆ ನಾವು ಅವನ್ನು ಬಳಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದರೆ ಕಡ್ಡಿನಲ್ಲಿ ರಸಾಂಶ ಇರೋದಿಲ್ಲ. ಅದಕ್ಕೆ ನಾವು ಹೊರಗಡೆಯಿಂದ ಚನ್ನರಾಯಪಟ್ಟಣ, ಹೆಗ್ಗಡದೇವನಕೋಟೆ ಈ ಕಡೆಯಿಂದ ಕಡ್ಡಿಯನ್ನು ತರಿಸ್ತೀವಿ. ಆ ಕಡ್ಡಿ ತರಿಸ್ಬಿಟ್ಟು ಕಡ್ಡಿನಲ್ಲಿ ಒಳ್ಳೆಯ ರಸವತ್ತಾದಂತಹ ವಿಟಮಿನ್ಸ್ ಇರೋದ್ರಿಂದ ಕಡ್ಡಿನ ದೂರದಿಂದನೇ ತರಿಸ್ತೀವಿ. ಮತ್ತು ಅದು ಹಸುಗಳಿಗೆ ತುಂಬ ಪೋಷಕಾಂಶ ಅದರಲ್ಲಿ ಇರ್ತದೆ. ಈ ಒಂದು ಉದ್ದೇಶದಿಂದ ನಾವು ಹೊರಗಡೆಯಿಂದ ಕಡ್ಡಿ ತರಿಸ್ತೀವಿ. ನಾವು ಸೈಲೇಜನ್ನು ಈ ಮಿಷನ್ಗೆ ಹಾಕಿದಾಗ ಕಡ್ಡಿನ ಆ 5 mm ಗಾತ್ರಕ್ಕೆ ಅದು ಜೋಳದ ಎಲ್ಲನೂ ಪೀಸ್ ಆಗುತ್ತೆ. ಸೊ ಇದು ಹೀಗಾಗೋದ್ರಿಂದ ಹಸುಗಳಿಗೆ ಬೇಗ ಡೈಜೆಷನ್ ಆಗ್ತದೆ. ಹಸುಗಳ ಆರೋಗ್ಯನೂ ಚೆನ್ನಾಗಿರ್ತದೆ. ಹಸುಗಳ ಜೊತೆಗೆ ಇದನ್ನು ಕುರಿಗಳಿಗೂ ಸಹ ಬಳಸ್ಬೋದು. ಕುರಿ, ಮೇಕೆ ಇತ್ಯಾದಿ ಎಲ್ಲವಕ್ಕೂ ಬಳಸೋದಕ್ಕೆ ಅನುಕೂಲ ಆಗ್ತದೆ. ಇದರಲ್ಲಿ ತುಂಬ ವಿಶೇಷವಾಗಿ ಗಮನಿಸಬೇಕಾದ್ದು 5 mm ಗಾತ್ರಕ್ಕೆ ನಾವು ಕಟ್ ಮಾಡೋ ಅಂಥದ್ದು, ಚಾಪಿಂಗ್ ಮಾಡೋ ಅಂಥದ್ದೇ ತುಂಬ ಮುಖ್ಯವಾದಂಥ ಅಂಶ. ಸರ್, ಈಗ ನೀವು ರೈತರಿಂದ ಬೆಳೆನ ಖರೀದಿ ಮಾಡುವಾಗ ಏನನ್ನು ನೋಡಿ ಪರ್ಚೇಸ್ ಮಾಡ್ತೀರಾ? ಕಡ್ಡಿನ ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದನ್ನು ಸಹ ನಾವು ಗಮನಿಸ್ತೀವಿ. ಸುಮಾರು ಅದು ಕಡ್ಡಿ ನೆಲಕ್ಕೆ ಹಾಕಿ ಸುಮಾರು 90-95 ದಿವಸ ಅವಧಿನಲ್ಲಿರಬೇಕು. ಒಂದನೇದು ಕಟ್ ಮಾಡುವಾಗ ಕೈಯಿಂದ ಕಟ್ ಮಾಡೋ ಅಂಥದ್ದು. ಆ ಲಾರಿಗೆ ಲೋಡ್ ಮಾಡಿ ಇಲ್ಲೆಲ್ಲೂ ಅದನ್ನು ಮಧ್ಯದಲ್ಲಿ ಅದೇನು ಮಿಶ್ರಣ ಆಗದಂತೆ ಅದೆಲ್ಲನೂ ಮೇಂಟೈನ್ ಮಾಡ್ತೀವಿ. ಕಾಳು ಹಾಲ್ಗಟ್ಟಿರುತ್ತಲ್ಲ, ಅದು ಅಂಟೆಂಟಾಗಿರುತ್ತೆ, ಒಂಥರ ಗಮ್ ಟೈಪ್ ಇರುತ್ತೆ ಅದರಲ್ಲಿ ಒಳಗಡೆ. ಆ ಥರ ಇರೋದ್ರಿಂದ ಅದು ತುಂಬ ವಿಟಮಿನ್ ಇರುತ್ತೆ ಅದರಲ್ಲಿ. ಆ ಒಂದು ಉದ್ದೇಶದಿಂದ ನಾವು ಆ ಒಂದು ಅವಧಿನಲ್ಲಿರೋ ಅಂಥ ಜೋಳದ ಕಡ್ಡಿನೇ ತರ್ತೀವಿ. ಇದಕ್ಕೆ ಮುಂಚೆ ಬ್ಯಾಗ್ ಸಿಸ್ಟಮ್ ಮಾಡ್ತಾಯಿದ್ವಿ. ಆ ಬ್ಯಾಗ್ ಸಿಸ್ಟಮ್ನಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಜಾಸ್ತಿ ಆಗಂಗೆ ಕಾಣಿಸ್ತು. ಕ್ವಾಲಿಟಿನೂ ಸ್ವಲ್ಪ ಕಡಿಮೆ ಅನ್ನಂಗಾಗಿ ಅಂದರೆ ಅದರಲ್ಲಿ ನಾವು ಕಂಪ್ರೆಸ್ ಮಾಡಿದಾಗ ಮತ್ತೆ ಬ್ಯಾಗ್ ಕಟ್ಟಬೇಕಾಗಿತ್ತು. ಕಟ್ಟಿದಾಗ ಗಾಳಿ ಎಲ್ಲ ಸೇರ್ಕೊಳ್ತಾ ಇತ್ತು. ಅದು ಸ್ವಲ್ಪ ನಮಗೆ ಕ್ವಾಲಿಟಿ ನಮಗೆ ಡೌಟ್ ಆಯಿತು. ಗ್ರಾಹಕರು ಹೇಳೋದಕ್ಕಿಂತ ಮುಂಚೆ ನಮಗೇ ಅದು ಸ್ವಲ್ಪ ಅನುಮಾನ ಬಂದಿದ್ದರಿಂದ ಈ ಬೇಲ್ ಸಿಸ್ಟಮನ್ನು ನಾವು ಈಗ ಶುರು ಮಾಡಿದ್ದೀವಿ. ಇದರಲ್ಲಿ ಏನಾಗುತ್ತೆ, ಚೆನ್ನಾಗಿ ಕಂಪ್ರೆಸ್ ಆಗುತ್ತೆ. 2-3 ರೌಂಡ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಪ್ಯಾಕ್ ಆಗೋದ್ರಿಂದ ಏರು ಅದರೊಳಗಡೆ ಸೇರ್ಕೊಳ್ಳೋಕ್ಕೆ ಚಾನ್ಸಸ್ ಇರೋಲ್ಲ. ಹಾಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಇದೊಂದು ಅನುಕೂಲ ಆಗುತ್ತೆ. ಲಾರಿಯಿಂದ ನೇರವಾಗಿ ನಾವು ಚಾಪಿಂಗ್ ಹಾಕ್ತೀವಿ. ಅದು 2-3 ಥರದಲ್ಲಿ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆಗಿ ಕಂಪ್ಲೀಟ್ ಒಳ್ಳೆ ಪ್ಯಾಕಿಂಗ್ ಆಗಿ ಹೊರಗಡೆ ಬರುತ್ತೆ. 2 years ನಾವು ಇಟ್ಟರು, ಓಪನ್ ಮಾಡ್ದಂಗೆ 2 years ಇಟ್ಟರು ಏನೂ ಪ್ರಾಬ್ಲಮ್ ಆಗೋಲ್ಲ. 8 ವರ್ಷದ ಹಿಂದೆ ಪಂಜಾಬಿಂದ ಹಸುಗಳು ತೊಗೊಂಡು ಬಂದ್ವಿ. ಅದಕ್ಕೆ ಇಲ್ಲಿ ಲೋಕಲ್ ಫುಡ್ಡನ್ನು ಕೊಡ್ತಾಯಿದ್ವಿ, ಲೋಕಲ್ ಸೈಲೇಜ್ ಎಲ್ಲ ಕೊಡ್ತಾಯಿದ್ವಿ. ಹಸುಗಳು ಒದ್ಕೊಳ್ಳಿಲ್ಲ. ಆಮೇಲೆ ಹಾಲಿನ ಇಳುವರಿ ಪ್ರಮಾಣವೂ ಕಡಿಮೆ ಆಯಿತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಪಂಜಾಬ್ ಮಾದರಿ ಸೈಲೇಜನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಸೊ ಅದೇ ಮಾದರಿನ ಈಗ ಕಂಟಿನ್ಯೂ ಮಾಡಿದ್ದೀವಿ. ಸರ್, ನಮ್ಮದು ಇವಾಗ ಸದ್ಯ ಗೋವಾ ಹೋಗ್ತಾಯಿದೆ, ಮಹಾರಾಷ್ಟ್ರ ಹೋಗ್ತಾಯಿದೆ, ಗುಲ್ಬರ್ಗ, ರಾಯಚೂರು, ಉಡುಪಿ, ಹಿಂಗೆ ಬೆಳಗಾವಿ, ಈ ಕಡೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಲ್ಸೇಲ್ನಲ್ಲಿ ಹೋಗ್ತಾಯಿದೆ. ಹೊಸದುರ್ಗ ತಾಲೂಕು ಕೆಲ್ಲೋಡು ಗ್ರಾಮದ ಪ್ರತಿಷ್ಠಿತವಾದಂಥ ಗ್ರಾಮ ಆಂಜನೇಯ ಸ್ವಾಮಿ ಇರೋವಂಥ ಒಂದು ದೇವಸ್ಥಾನ ಇರೋವಂಥ ಒಂದು ಜಾಗ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೂ ಇದೆ. ಅವರು ಕೇಳಿದವರಿಗೆ, ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮವೇ 3 ಲಾರಿಗಳಿದೆ. ಅದರಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತೀವಿ. ಅವರಿಗೆ ಸಕಾಲದಲ್ಲಿ ತಲುಪಿಸ್ತೀವಿ. ಅವರು ಹೇಳಿದ ಟೈಮಿಗೆ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ನಾವು ಅದನ್ನು.